ನಿಮ್ಮ ಲವರ್ ಏನಾದರೂ ಮೂರನೇ ವ್ಯಕ್ತಿಗೆ ಕನೆಕ್ಟ್ ಆಗಿದ್ರೆ ಈ ಲಕ್ಷಣಗಳು ಅವರಲ್ಲಿ ಎದ್ದು ಕಾಣ್ತಾ ಇರತ್ತೆ. ನೀವು ಕೂಡ ನಿಮ್ಮಲ್ಲೇ ನೀವು ಅನುಮಾನ ಪಟ್ಕೊಂಡು ನನ್ನ ಒಂದು ಸಂಗಾತಿ ಹಿಂಗಿದ್ದಾರೆ ಅಂತ ಅನುಮಾನ ಇದ್ರೆ ಈ ಲಕ್ಷಣಗಳನ್ನು ಅಬ್ಸರ್ವೇಷನ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಬಟ್ ಇದು ಪಾಸಿಟಿವ್ ಇರಲಿ, ನಿಮ್ಮ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಇದನ್ನು ಫೈಂಡ್ ಔಟ್ ಮಾಡಿ. ಓಕೆ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ನೆಗೆಟಿವ್ ಆಗಿ ತಗೊಳ್ಳೇಬೇಡಿ, ಫಸ್ಟ್ ಹೇಳಿರ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ರಿಲೇಶನ್ಶಿಪ್ ವಿಚಾರವಾಗಿ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ ಕೌನ್ಸಿಲಿಂಗಿಗೆ. ಫಸ್ಟ್ ಪಾಯಿಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಮೂರನೇ ವ್ಯಕ್ತಿ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು ಮೊದಲನೇದು ರಹಸ್ಯಗಳನ್ನು ಇಡ್ಲಿಕ್ಕೆ ಶುರು ಮಾಡ್ತಾರೆ, ಸೀಕ್ರೆಟ್ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಯಾವುದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಫಸ್ಟ್ ಪಾಯಿಂಟ್ ನೋಡೋಣ, ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಮೊದಲು ನಿಮ್ಮ ಹತ್ರ ಯಾವುದೇ ಫೋನ್ ಪಾಸ್ವರ್ಡ್ಗಳನ್ನು ಹೈಡ್ ಮಾಡಿರಲ್ಲ, ಎಲ್ಲ ಓಪನ್ ಅಪ್ ಇರುತ್ತೆ, ನಿಮಗೂ ಗೊತ್ತಿರುತ್ತೆ, ಅವ್ರಿಗೂ ಗೊತ್ತಿರುತ್ತೆ, ಇಬ್ರು ನೋಡ್ಕೊಳ್ಬೋದು, ಇಬ್ರದ್ದು ಸೇಮ್ ಹಂಗಿರುತ್ತೆ. ಬಟ್ ಜೊತೆಗಿದ್ದಂಥವ್ರು ಫೋನ್ ಪಾಸ್ವರ್ಡ್ಗಳನ್ನು ಇತ್ತೀಚೆಗೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, 100% ಏನೋ ಹೊಸದಾಗಿ ನಡೆಸಿದ್ದಾರೆ ಕನೆಕ್ಟಿವಿಟಿ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಬಂದು ಲೈಕ್ ಫೋನ್ ಪಾಸ್ವರ್ಡ್ ಒಟ್ಟಿಗೆ ಚಾಟ್ಸ್, ಮೆಸೇಜ್ಗಳನ್ನ ಡಿಲೀಟ್ ಮಾಡ್ಕೊಂಬರೋದು, ಕಾಲ್ ಹಿಸ್ಟ್ರಿಗಳನ್ನ ಡಿಲೀಟ್ ಮಾಡ್ಕೊಂಬರೋದು, ಹೊರಗಡೆ ಹೋಗ್ತಿದ್ದಂಗೆ ಹೆಚ್ಚು ಬ್ಯುಸಿ ಬಂದ್ಬಿಡೋದು. ಅವ್ರು ಆ್ಯಕ್ಚುಲಿ ಮೊಬೈಲಲ್ಲಿ ಆ ಥರ ಕೆಲಸ ಮಾಡ್ತಿದ್ರೆ ಕೆಲವರು ಮಾಡ್ತಾರೆ ಬಿಡಿ, ಮೊಬೈಲಲ್ಲಿ ವರ್ಕ್ ಮಾಡೋರು ಇರ್ತಾರೆ, ಅವರಿಗೆ ಹೇಳ್ತಾ ಇಲ್ಲ ನಾನು. ಈಗ ಮೊಬೈಲ್ಗೂ ಇವರಿಗೂ ಸಂಬಂಧನೇ ಇರಲ್ಲ, ಎಲ್ಲೋ ರೀಲ್ಸ್ ನೋಡ್ತಾರೆ ಅಷ್ಟೇ ಫ್ರೀ ಇದ್ದಾಗ, ಬಿಟ್ಟರೆ ಇವ್ರದ್ದು ವರ್ಕ್ ಪ್ರೊಫೆಷನೇ ಬೇರೆ ಇರುತ್ತೆ. ಬಟ್ ಸಿಕ್ಕಾಪಟ್ಟೆ ಬಿಸಿ ಬರ್ತಾ ಇರುತ್ತೆ, ಮೊಬೈಲಲ್ಲೇ ಪ್ರೈವೇಸಿ ಮೇಂಟೈನ್ ಮಾಡ್ತಿರ್ತಾರೆ. ಸೊ ಈ ಥರದ ವ್ಯಕ್ತಿಗಳಿದ್ದಾಗ ಥಿಂಕ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಒಂದು ಲಕ್ಷಣ. ಆ್ಯಂಡ್ ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ಹಿಂದೆ ನೀಡ್ತಕ್ಕಂಥ ಸಮಯ, ಹಿಂದೆ ಏನು ಕೊಡ್ತಾ ಇದ್ರು ಆ ಸಮಯ ಈಗ ಕೊಡ್ತಾ ಇರಲ್ಲ. ಆ್ಯಕ್ಚುಲಿ ಅವ್ರದ್ದು ಆಫೀಸಿಯಲ್ ಟೈಮ್ ಮೊದಲು ಹೇಗೆ ಕೊಡ್ತಾ ಇದ್ರು ಈಗ ಅದು ಕೊಡ್ತಾ ಇರಲ್ಲ. ಆ್ಯಕ್ಚುಲಿ ಈವ್ನಿಂಗ್ ಮನೆಗೆ ಬಂದಾಗೆಲ್ಲ ಫ್ರೀನೇ, ಬಟ್ ಸ್ಟಿಲ್ ಬಿಸಿ ಆಗಿಬಿಡ್ತಾರೆ, ಏನೇನೋ ಕಾರಣಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಹೊಸ ಕಾರಣಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಕ್ಚುಲಿ ಆ ಕಾರಣಗಳು ನಿಮಗೆ ಸುಳ್ಳು ಅಂತ ಕಣ್ಣು ಮುಂದೆ ಗೊತ್ತಾಗ್ತಿರತ್ತೆ. ಅಲ್ಲಿ ನೀವು ಥಿಂಕ್ ಮಾಡಬೇಕಾಗತ್ತೆ, ಸಮ್ಮನ್ ಯಾರೋ ಕನೆಕ್ಟ್ ಆಗಿರಬಹುದು ಇವರಿಗೆ ಅಂತ. ಬಟ್ ಸ್ಟಿಲ್ ಇನ್ನೂ ನೀವು ಕ್ರಾಸ್ ವೆರಿಫೈ ಮಾಡಿ ಮತ್ತೆ ಜಗಳ ಮಾಡಿ ಸಂಬಂಧ ಹಾಳು ಮಾಡ್ಕೊಳ್ಬೇಡಿ, ನಾನು ಹೇಳ್ತಾ ಇರೋದು. ಬಟ್ ಮ್ಯಾಕ್ಸಿಮಮ್ ನೋಡಿ, ಹಿಂದೆ ಸಮಯ ಕೊಡ್ತಾ ಇದ್ದಿದ್ದು ಅದೇ ಸೇಮ್ ಅಂದರೆ ಈಗ ಬೇರೆ ಯಾವುದೂ ಕೆಲಸನೂ ಮಾಡ್ತಿಲ್ಲ, ಅದೇ ಸಮಯ ಬೇರೆ ಏನೋ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ರೆ ಗೊತ್ತಾಗತ್ತೆ ಜೊತೆಗಿರೋರಿಗೆ. ಇಂಚು ಎಲ್ಲ ಗೊತ್ತಿರೋರಿಗೆ ಇಷ್ಟು ಗೊತ್ತಾಗಲ್ವಾ, ಇದು ಕಾರಣ. ಲಕ್ಷಣ ಎರಡನೇದು. ಮೂರನೇದು ಬಂದು ಏನಂತ ಹೇಳಿದ್ರೆ, ಅನಗತ್ಯ ಜಗಳ ಮಾಡ್ತಾರೆ. ನೆಸೆಸಿಟಿ ಇರಲ್ಲ ಜಗಳ ಮಾಡುವಂಥದ್ದು. ಕೆಲವರು ಇಷ್ಟಿಷ್ಟು ಸಣ್ಣ ಸಣ್ಣ ವಿಚಾರಗಳಿಗೆ ಕೋಪ ಮಾಡ್ತಾರೆ. ನೀರು ಚೆಲ್ಬಿಟ್ರೆ ಜಗಳ ಮಾಡೋದು, ಸ್ವಲ್ಪ ಅನ್ನ ಚೆಲ್ಬಿಟ್ರೆ ಜಗಳ ಮಾಡೋದು. ಆ್ಯಕ್ಚುಲಿ ಇಲ್ಲ, ಮ್ಯಾಟ್ರ್ ಜಗಳ ಮಾಡೋದು ಇರೋದೇ ಇಲ್ಲ. ಮೊದಲೆಲ್ಲ ಜಗಳ ಮಾಡಿಲ್ಲ, ಈಗೀಗ ತುಂಬ ಜಗಳ ಮಾಡ್ತಾರೆ. ಅಂದರೆ ಅವರಿಗೆ ಅವ್ರು ಸೇಫರ್ ಸೈಡಲ್ಲಿ ಉಳಿಸ್ಕೊಳ್ಳೋಕ್ಕೆ, ಸೇಫರ್ ಸೈಡಲ್ಲಿ ಥಿಂಕ್ ಮಾಡೋಕ್ಕೆ ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನಾತ್ಮಕವಾಗಿ ದೂರವಾಗ್ತಾರೆ. ಭಾವನಾತ್ಮಕವಾಗಿ ಈಗ ಎಕ್ಸಾಂಪಲ್ ಹುಷಾರಿಲ್ಲದೆ ಇರಬೇಕಾದ್ರೆ ಆ ಒಂದು ಕಾಳಜಿ ಮಾಡಬೇಕು, ಊಟ ತಿಂಡಿ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಮಕ್ಕಳೊಟ್ಟಿಗೆ ಬೆರಿಬೇಕು, ಇದ್ಯಾವುದು ಕೂಡ ಇರಲ್ಲ. ಆ್ಯಕ್ಚುಲಿ ಮಾತಾಡ್ಬೇಕು ಪ್ರೀತಿಯಿಂದ, ಬರೀ ಜಗಳ ಮಾಡೋದು, ಬರೀ ಹರ್ಕೊಳ್ಳೋದು, ಸಿಟ್ ಮಾಡೋದು, ನೆಸೆಸಿಟಿ ಇರಲ್ಲ. ಮೊದಲೆಲ್ಲ ಹಾಗಿರಲಿಲ್ಲ, ಇವಾಗ ಹಂಗೆ ಆಗ್ತಿದ್ದಾರೆ ಅಂದರೆ ಯಾರೋ ಮೂರನೇ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಆಗುತ್ತೆ. ಈ ಬೇರೆ ಟೆನ್ಷನ್ ಇದ್ರೆ ಹೇಳ್ಕೊಳ್ಳಿ, ಸಂಗಾತಿ ಹತ್ರ ಹೇಳ್ಕೊಳ್ಳಿ, ಪಾರ್ಟ್ನರ್ ಹತ್ರ, ಅವರೇ ತಾನೇ ಫ್ರೆಂಡ್ಸು ಸರ್ವಸ್ವ ಎಲ್ಲ. ಇಬ್ರು ಚೆನ್ನಾಗಿರ್ಬೇಕನ್ನೋ ಉದ್ದೇಶಕ್ಕೆ ಹೇಳ್ತಿರೋದು. ನಾನು ಯಾರ್ದೋ ಕೆಲವರೆಲ್ಲ ತಪ್ಪು ತಿಳ್ಕೊತಾರೆ, ಅದನ್ನು ವಿಡಿಯೋ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಸರಿ ಇರಬೇಕಾದ್ರೆ ಯಾಕೆ ಹೆದರ್ತೀರಾ? ಕೆಲವ್ರು ಅನ್ಬೋದು, ನೀನು ಮಾಡ್ತಿರೋ ವಿಡಿಯೋ ಸರಿ ಇಲ್ಲ, ಮನೇಲಿ ಜಗಳ. ನೀನು ನೆಟ್ಟಿಗಿರಪ್ಪ. ನಾನು ಅದೇ ಹೇಳ್ತೀನಿ, ಯಾರೋ ಕುಂಬಳಕಾಯಿಗಳ ಅಂತ ಹೆಗಲು ಮುಟ್ಕೋತಾರೆ. ನೀವು ಕರೆಕ್ಟ್ ಇದ್ರಂದಲ್ಲಿ ಈ ವಿಡಿಯೋ ನಿಮಗೆ ಯಾರಿಗೂ ನಿಮಗೆ ಯಾರಿಗೂ ಇದು ಟಚ್ ಆಗೋದೇ ಇಲ್ಲ. ಆ್ಯಕ್ಚುಲಿ ಹಂಗಿರೋರಿಗೆ ಟಚ್ ಆಗುತ್ತೆ, ನೀವು ಕರೆಕ್ಟ್ ಇಲ್ದಿರೋರಿಗೆ ಇದು ಆ್ಯಕ್ಚುಲಿ ಬರೋವಂಥದ್ದು. ಓಕೆ, ಜೊತೆಗಿರೋರು ಅರ್ಥ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನೀವು ಕರೆಕ್ಟಾಗಿದ್ದರೆ, ಆಫೀಷಿಯಲ್ ವರ್ಕಲ್ಲಿ ಬಿಸಿ ಇದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು. ಕೆಲವರು ಆಫೀಷಿಯಲ್ ಬಿಸಿ ಇರದೆ ಹೋದ್ರು ಫ್ರೀ ಟೈಮಲ್ಲಿ ಕಥೆಗಳನ್ನ ಹೇಳ್ತಾರಲ್ಲ, ಅವ್ರುಗಳಿಗೋಸ್ಕರ ಇದು ರೀಚ್ ಆಗ್ತಿರೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ಮಾತು ಕಡಿಮೆ. ಈ ಗಂಡ ಹೆಂಡ್ತಿ ಇರ್ತಾರೆ ಅನ್ಕೊಳ್ಳೋಣ, ನೆಕ್ಸ್ಟ್ ಹೆಂಗೆ, ಮಕ್ಕಳ ಭವಿಷ್ಯ ಏನು, ಕೆರಿಯರ್ ಏನು, ಈ ಜಾಬಲ್ಲಿ ಬರ್ತಕ್ಕಂಥ ಸ್ಯಾಲ್ರಿ ಉಳಿಸ್ಕೊಳ್ಳೋದು ಹೆಂಗೆ, ನಮ್ಮ ಫ್ಯೂಚರ್ ಬಗ್ಗೆ ಏನು ಮಾಡೋಣ, ಇದೆಲ್ಲ ಡಿಸ್ಕಷನ್ ಜೊತೆಗಿರೋರ ಹತ್ರ ಮಾತಾಡ್ಬೇಕು ನೀವು. ಫ್ರೆಂಡ್ ಸರ್ಕಲ್ ಮತ್ತೊಂದಿನ ಮಾತಾಡಿ, ಬೇಡ ಹೇಳ್ತಿಲ್ಲ, ಬಟ್ ನಿಮ್ಮ ಜೊತೆಗೆ ಅರ್ಧಾಂಗಿ ಅಂತ ಬಂದಿರತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಇವ್ರ ಹತ್ರ ಡಿಸ್ಕಷನ್ ಇರಲಿ. ನಿಮ್ಮದು ಮೊದಲ ಆದ್ಯತೆ ಮನೆಗೆ ಕೊಡಬೇಕು, ಫ್ಯಾಮಿಲಿ ಕೊಡಬೇಕು, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಮೊದಲ ಆದ್ಯತೆ ಇರಲಿ. ಓಕೆ, ಅಥವಾ ಹೆಣ್ಣವರು ಅಷ್ಟೇ. ಇದಿಷ್ಟು ಕೂಡ ಮೂರನೇ ವ್ಯಕ್ತಿ ಪ್ರಭಾವಕ್ಕೊಳಗಾದರೆ ಅವರಲ್ಲಿ ಬರುವಂಥ ಒಂದು ಲಕ್ಷಣಗಳು. ಸ್ನೇಹಿತರೆ, ಈ ವಿಡಿಯೋ ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ, ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.